ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಲ್ನಾಡ್ ಅತ್ಕೆಮ್ಮ. ನಾನಿವತ್ತು ಬನ್ನೇರುಘಟ್ಟ ಝೂನಲ್ಲಿರೋ ಬಟರ್ಫ್ಲೈ ಪಾರ್ಕ್ನ ತೋರಿಸ್ತಿದ್ದೀನಿ. ಬನ್ನೇರುಘಟ್ಟ ಝೂನಲ್ಲಿ ನನಗಿಷ್ಟ ಆಗಿರೋ ಪ್ಲೇಸ್ ಅಂತ ಹೇಳಿದ್ರೆ ಈ ಬಟರ್ಫ್ಲೈ ಪಾರ್ಕ್. ಯಾಕಂದರೆ ನಾವು ಬೇರೆ ಬೇರೆ ಝೂಗೆ ಹೋದಾಗ ಅಲ್ಲಿ ಎಲ್ಲ ರೀತಿ ಪ್ರಾಣಿಗಳು ಇರುತ್ತೆ, ಅದನ್ನ ಕಾಮನ್ ಆಗಿ ನೋಡಿರ್ತೀವಿ. ಆದರೆ ನಾನು ಬಟರ್ಫ್ಲೈ ಪಾರ್ಕ್ ಅನ್ನೋ ಕಾನ್ಸೆಪ್ಟನ್ನ ನೋಡಿದ್ದೆ ಫಸ್ಟ್ ಟೈಮ್ ಬನ್ನೇರುಘಟ್ಟದಲ್ಲಿ. ನಾವು ಒಳಗೆ ಹೋಗ್ತಿದ್ದಂಗೆ ನಮಗೆ ಕಲರ್ಫುಲ್ ಚಿಟ್ಟೆ ಕಾಣಿಸ್ತು. ಆ ಚಿಟ್ಟೆನೆಲ್ಲ ನೋಡಿದ ತಕ್ಷಣ ನನಗೆ ನೆನಪಾಗಿದ್ದು ನನ್ನ ಸ್ಕೂಲ್ ಡೇಸ್. ಶನಿವಾರ ಭಾನುವಾರ ಬಂತು ಅಂದರೆ ಚಿಟ್ಟೆ ಹಿಡಿದು ಅದಕ್ಕೆ ದಾರ ಕಟ್ಟಿ ಮೇಲೆ ಹಾರಿಸ್ತಿದ್ವಿ, ಅದೇ ನೆನಪಾಯಿತು. ಹಾಗೆ ನಾವು ಕಲರ್ಫುಲ್ ಚಿಟ್ಟೆಗಳನ್ನು ನೋಡ್ಕೋತಾ ಮುಂದೆ ಹೋದ್ವಿ. ಆವಾಗ ಅಲ್ಲಿ ಬಂದಿರೋ ಟೂರಿಸ್ಟ್ಗೆಲ್ಲ ಒಬ್ಬರು ಚಿಟ್ಟೆ ಮೊಟ್ಟೆನ ತೋರಿಸ್ತಿದ್ರು. ಚಿಟ್ಟೆಗಳು ಎಲೆ ಹಿಂದೆ ಮೊಟ್ಟೆ ಇಡುತ್ತೆ, ಅದನ್ನು ಅವರು ಎಲೆ ತಿರುಗಿಸ್ಬಿಟ್ಟು ತೋರಿಸ್ತಿದ್ರು. ತುಂಬ ಚಿಕ್ಕ ಚಿಕ್ಕ ಮೊಟ್ಟೆಗಳನ್ನು ಇಟ್ಟಿತ್ತು. ಇಲ್ಲಿದೆ ನೋಡಿ ಆ ಮೊಟ್ಟೆಗಳು. ಚಿಟ್ಟೆಗಳೆಲ್ಲ ಎಲೆ ಹಿಂದೆ ಮೊಟ್ಟೆ ಇಡತ್ತೆ ಅಂತ ಅವ್ರು ತೋರಿಸ್ತಿದ್ರು. ಹೊರಗಡೆ ನಾವು ಬಟರ್ಫ್ಲೈ ಪಾರ್ಕ್ ಮತ್ತು ಚಿಟ್ಟೆ ಇರೋದು ನೋಡಿ ಇದೇ ಬಟರ್ಫ್ಲೈ ಪಾರ್ಕ್ ಅಂದ್ಕೊಂಡ್ವಿ. ಒಳಗೆ ಬಂದಮೇಲೆ ಗೊತ್ತಾಗಿದ್ದು ಇಷ್ಟೊಂದು ಚೆನ್ನಾಗಿದೆ ಅಂತ. ಬಟರ್ಫ್ಲೈ ಪಾರ್ಕ್ ನೋಡಿಕೊಂಡು ಹಾಗೆ ಒಳಗೆ ಹೋದ್ವಿ. ಒಳಗೆ ಹೋದಾಗ ಇನ್ನೂ ಚೆನ್ನಾಗಿತ್ತು, ಆದರೆ ಅಲ್ಲಿ ಬಟರ್ಫ್ಲೈಸ್ ಇರಲಿಲ್ಲ, ಫಿಶ್ ಟ್ಯಾಂಕ್ಸ್ ಇತ್ತು. ಹಾಗೆ ಅದ್ರ ಒಳಗೆ ಕ್ಯೂಟ್ ಆಗಿರೋ ಚಿಕ್ಕ ಚಿಕ್ಕ ಮೀನುಗಳಿದ್ವು. ಆ ಟ್ಯಾಂಕ್ ಒಳಗೆ ಸಮುದ್ರ ಹೇಗಿರುತ್ತೆ ಅದೇ ರೀತಿ ಅರೇಂಜ್ಮೆಂಟ್ ಮಾಡಿಸಿದ್ರು. ನನಗನ್ನಿಸ್ತಿತ್ತು ನಾನು ಡೈ ಹೊಡೆದು ಅದರೊಳಗೆ ಕೂತ್ಕೊಬೇಡೋಣ ಅಂತ, ಅಷ್ಟು ಚೆನ್ನಾಗಿತ್ತು ರಿಯಲ್ ಆಗಿ ನೋಡೋದಕ್ಕೆ. ಈ ಟ್ಯಾಂಕು ಇನ್ನೊಂದು ಸ್ವಲ್ಪ ದೊಡ್ಡ ಇದ್ದಿದ್ರೆ ನಾವಿಬ್ಬರು ಸೇರಿ ಡೈ ಹೊಡಿಬೋದಿತ್ತು ಅಂತ ನನ್ನ ಫ್ರೆಂಡ್ ಹತ್ರ ನಾನು ಹೇಳ್ತಿದ್ದೆ. ಯಾಕಂದರೆ ಹೊರಗಡೆಯಿಂದ ಅದು ರಿಯಲ್ ಆಗಿ ಸಮುದ್ರದ ಫೀಲ್ ಕೊಡ್ತಿತ್ತು. ನಮಗೆ ತಾರ್ಲೆ, ಬಂಗಡೆ, ಜಬ್ಬು, ಮುರ್ಗೋಡ್ ಬಿಟ್ಟರೆ ಬೇರೆ ಯಾವ ಮೀನು ಗೊತ್ತಿಲ್ಲ. ಆದರೆ ಇಲ್ಲಿರೋ ಮೀನು ನೋಡಿ ತುಂಬ ಖುಷಿ ಆಯಿತು. ಹಾಗೆ ಮುಂದೆ ಹೋದಾಗ ಅಲ್ಲಿ ಬಟರ್ಫ್ಲೈಸು ಯಾವ್ಯಾವ ಥರ ಇರುತ್ತೆ ಮತ್ತು ಅದು ಎಲ್ಲಿರುತ್ತೆ, ಅದ್ರ ಜೀವಿತಾವಧಿ ಎಷ್ಟು ಅಂತ ಎಲ್ಲ ಹಾಕಿದ್ರು. ಹಾಗೆ ನಾವು ಇದುವರೆಗೂ ನೋಡದೇ ಇರೋ ಚಿಟ್ಟೆ ಮತ್ತು ಅದ್ರ ಡೀಟೇಲ್ಸ್ನ ಫೇಮ್ ಮಾಡಿಟ್ಟಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಇನ್ನೂ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ಪಾರ್ಟ್ 2ನಲ್ಲಿ. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಲ್ನಾಡ್ ಅತ್ಕೆಮ್ಮ. ನಾನು ಇವತ್ತು ಬಟರ್ಫ್ಲೈ ಪಾರ್ಕ್ನ ಪಾರ್ಟ್ 2 ವಿಡಿಯೋ ಹಾಕ್ತಿದ್ದೀನಿ. ನಾವು ಚಿಟ್ಟೆಗಳನ್ನು ನೋಡ್ಕೋತಾ ಮುಂದೆ ಹೋದಾಗ ಮೊಟ್ಟೆಯಿಂದ ಕಂಬಳಿ ಹುಳ ಹೇಗೆ ಚಿಟ್ಟೆ ಆಗುತ್ತೆ ಅಂತ ಒಂದು ಬೋರ್ಡ್ನ ಹಾಕಿದ್ರು. ಹಾಗೆ ಇನ್ನೂ ಮುಂದೆ ಹೋದಾಗ ಒಂದು ಫಿಶ್ ಟ್ಯಾಂಕ್ ಇತ್ತು. ಫಿಶ್ ಟ್ಯಾಂಕ್ ಒಳಗೆ ಡಿಫ್ರೆಂಟ್ಸ್ ಆಗಿರೋ ತುಂಬ ಮೀನುಗಳಿದ್ವು. ಅದ್ರ ಒಳಗೆ ನೋಡೋದಕ್ಕೆ ಕಲ್ಲಿಂದ ಮಾಡಿರೋ ಒಂದು ಚಿಕ್ಕ ಕೋಟೆ ಥರ ಇತ್ತು. ಡಿಫ್ರೆಂಟ್ ಆಗಿದ್ರು, ಅದನ್ನ ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿತ್ತು. ಹಾಗೆ ಇನ್ನೂ ಮುಂದೆ ಹೋದಾಗ ಗ್ಲಾಸ್ ಬಾಕ್ಸ್ಗಳಲ್ಲಿ ಇನ್ಸೆಕ್ಟ್ಸ್ ಇಟ್ಟಿದ್ರು. ಫಸ್ಟ್ ಬಾಕ್ಸಲ್ಲಿ ಮಿಡತೆ ಇಟ್ಟಿದ್ರು. ಒಂದು ಎಲೆ ಥರ ಗ್ರೀನ್ ಕಲರ್ ಇದ್ರೆ, ಇನ್ನೊಂದು ಒಣಗಿರೋ ಎಲೆ ಥರ ಕಲರ್ ಇತ್ತು. ಇನ್ನು ಹಾಗೆ ಮುಂದೆ ಹೋದಾಗ ಚಕ್ಲಿ ಹುಳನ ಇಟ್ಟಿದ್ರು. ಅದಕ್ಕೆ ತಿನ್ನೋದಕ್ಕೆ ಅಣಬೆ ಹಾಕಿದ್ರು. ನಮ್ಮ ಸೈಡ್ ಏನಾದರೂ ಅಣಬೆ ಸಿಕ್ಕಿದ್ರೆ ಅದನ್ನು ತಿಂದ್ಕೊಂಡು ಆ ಚಕ್ಲಿ ಹುಳನ ಉಪವಾಸ ಇಡ್ತಿದ್ರು. ನೆಕ್ಸ್ಟ್ ಬಾಕ್ಸಲ್ಲಿ ಮಿಡತೆ ಥರನೇ ಇರೋ ಸೈಜಲ್ಲಿ ದೊಡ್ಡದಾಗಿರೋ ಶಿವನ ಕುದುರೆನ ಇಟ್ಟಿದ್ರು. ನಮ್ಮ ಕಡೆ ಇದನ್ನು ಶಿವನ ಕುದುರೆ ಅಂತ ಹೇಳ್ತಾರೆ, ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಮತ್ತೊಂದು ಬಾಕ್ಸಲ್ಲಿ ಚೇಳುಗಳನ್ನು ಇಟ್ಟಿದ್ರು. ನನಗೆ ಚೇಳು ಅಂದ್ರೆ ಭಯನೂ ಹೌದು, ಇಷ್ಟನೂ ಹೌದು. ಇಷ್ಟ ಯಾಕೆ ಅಂತ ಹೇಳಿದ್ರೆ ಮದರ್ ಈಸ್ ಆಲ್ವೇಸ್ ಮದರ್ ಅನ್ನೋ ಹಾಗೆ ಇದು ತನ್ನ ಮರಿಗಳಿಗಾಗಿ ತಾನೇ ಆಹಾರ ಆಗುತ್ತೆ. ಅದಕ್ಕೆ ನನಗೆ ತುಂಬ ಇಷ್ಟ. ಹಾಗಂತ ಮುಟ್ಟಿ ಮುದ್ದಾಡೋ ಅಷ್ಟು ಇಷ್ಟ ಅಲ್ಲ, ಭಯನೇ. ಬೆಂಗಳೂರಲ್ಲಿದ್ದು ವೀಕೆಂಡ್ ಬೋರ್ ಅಂತ ಹೇಳೋರಿಗೆ ಬನ್ನೇರುಘಟ್ಟ ಝೂ ಒಳ್ಳೆ ಚಾಯ್ಸ್. ಸಫಾರಿಗೆ ಹೋಗದೆ ಇದ್ದರೂ ಇದರಲ್ಲಿರೋ ಬಟರ್ಫ್ಲೈ ಪಾರ್ಕ್ ಒಳಗೆ ಹೋದರೆ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಅಂತ ನನ್ನ ಒಪಿನಿಯನ್. ಥ್ಯಾಂಕ್ ಯು.